ಹೊಸ್ಲಿ ಕುಂಕುಮ ಯಾಕೆ ಹಚ್ತಿದ್ವು ಅಂದ್ರೆ ಎಡಬಾರ್ದಂತ ಹಚ್ತಿದ್ರು, ಕಾಣಬೇಕು ಕೆಂಪಂದಂತ. ನಾವು ಮೊದಲು ಭಾಳ ವಿರುದ್ಧ ವಿಜ್ಞಾನವಾದಿ ಅದು ಇದು ಅಂತ ಏನಂತಾರಲ್ಲ, ಇತ್ತೀಚಿನ ಅವ್ರನ್ನ ಏನೋ ಅನ್ನೋದಿಲ್ಲ, ತಿಳ್ಕೊಳ್ಳಾರ್ದ ಅದಕ್ಕೆ ಅಂಧಶ್ರದ್ಧೆ ಅಂತ ಯಾವಾಗೂ ಅನ್ನಕ್ಕೆ ಹೋಗ್ಬಾರ್ದು. ಇವತ್ತು ನಾವೇನು ಈ ಚಿಂತನೆಯಿಂದ ಏನು ತಗೊಂಡು ಹೋಗೋದು ಮನೆಗೆ ಹೋಗಾಗ, ನಮ್ಮ ಮನ್ಯಾನ ದೇವ್ರ ಪೂಜೆ ವೇಳೆಗೆ ಸರಿಯಾಗಿ ಮಾಡ್ಬೇಕು. ಹೊಸ್ಲಿ ಪೂಜಾ ಮಾಡೋರಿದ್ರು ಹೊಸ್ಲಿ ಪೂಜಾ ಮಾಡಬೇಕು. ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕ್ಬೇಕು ಅಂದ್ರೆ ಮನ್ಯಾಗ ಯಾರು ಅದಾರಂತ ಲಕ್ಷಣ. ಮನೆ ಮುಂದೆ ಇಟ್ಟು ಸಾರಿಸಿ ರಂಗೋಲಿ ಹಾಕ್ಲಿಲ್ಲ ಅಂದ್ರೆ ಈ ಮನ್ಯಾಗ ಮನುಷ್ಯರು ಅದಾವ ಏನು ದೆವ್ಗಳದಾವು ಗೊತ್ತಾಗೋದಿಲ್ಲ ಮಂದಿಗೆ. ಮಂದಿನೇ ಮನುಷ್ಯರು ಅದಾರಂತ ಅನಿಸ್ಬೇಕಾಗಿತ್ತು ಅಂತಂದ್ರೆ ಜೀವಂತಿಕೆ ಲಕ್ಷಣ. ಯಾಕೆ ಹಾಕ್ಬೇಕು ರಂಗೋಲಿ ಅಂದ್ರೆ ಇರಿಬ್ ಮನ್ಯಾಗ ಬರಬಾರ್ದಂತ ಹಾಕ್ತಿದ್ರು. ಹೊಸ್ಲಿ ಕುಂಕುಮ ಯಾಕೆ ಹಚ್ತಿದ್ವು ಅಂದ್ರೆ ಎಡಬಾರ್ದಂತ ಹಚ್ತಿದ್ರು, ಕಾಣಬೇಕು ಕೆಂಪಂದಂತ. ಅದ್ರ ಪ್ರತಿಯೊಂದು ಶಾಸ್ತ್ರದ ಹಿಂದೂ, ಪ್ರತಿಯೊಂದು ಪರಂಪರೆ ಹಿಂದೂ ಶಾಸ್ತ್ರ ಇದ್ದೇ ಇರ್ತೈತಿ. ಆ ಶಾಸ್ತ್ರ ನಾವು ತಿಳ್ಕೊಳಕ್ ಕಲಿಬೇಕ ಹೊರತು ತಿಳ್ಕೊಳ್ಳಾರ್ದ ಅದಕ್ಕೆ ಅಂಧಶ್ರದ್ಧೆ ಅಂತ ಯಾವಾಗೂ ಅನ್ನಕ್ಕೆ ಹೋಗ್ಬಾರ್ದು. ನಮ್ಮ ಹಿರಿಯರು ಏನೇನು ಮಾಡ್ಯಾರ ಅವೆಲ್ಲ ಶಾಸ್ತ್ರಗಳಿಗೂ ಸಹಿತ ವೈಜ್ಞಾನಿಕ ಹಿನ್ನೆಲೆ ಇದೆ ಅನ್ನೋ ಮಾತನ್ನ ಅಪ್ಪಗಳು ನಮಗೆ ಹೇಳ್ತಿದ್ರು. ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ತಿಳ್ಕೊಳ್ಳಾರ್ದ ಅದಕ್ಕೆ ದಡಗ್ಗನ ದೂಷಣೆಯನ್ನು ಕೊಡಕ್ಕೆ ಹೋಗ್ಬೇಡ್ರಿ. ನಿಮಗೆ ತಿಳಿಲಿಲ್ಲ ಬಿಟ್ಟು ಬಿಡ್ರಿ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಆದ್ರೆ ಅದು ತಪ್ಪು ಅಂತ ತಕ್ಷಣ ನೀವು ಅದಕ್ಕೆ ರಿಯಾಕ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಮೊದಲು ಭಾಳ ವಿರುದ್ಧ ವಿಜ್ಞಾನವಾದಿ ಅದು ಇದು ಅಂತ ಏನಂತಾರಲ್ಲ, ಇತ್ತೀಚಿನ ಅವ್ರನ್ನ ಏನೋ ಅನ್ನೋದಿಲ್ಲ, ನಾ ಅವ್ರಕ್ಕಿಂತ 2 ಹೆಜ್ಜೆ ಮುಂದಿದ್ದೆ. ಅಪ್ಪಗಳು ನಮ್ಮನ್ನ ಯಾಕೋ ಬರೋಬಲ್ಲ ತಿದ್ದಿ ಅದು ಹಂಗಲ್ಲದು ಬಿಡಬೇಡ, ಗಾಡಿ ಅಷ್ಟು ಬಿಡಬೇಡ ಅಂತ ಹೇಳ್ಕೊಂಡು ಬ್ರೇಕ್ ಹಾಕೋತ ಈಗ ನಮ್ಮ ಸ್ವಾಮಿಗಳು ಅದಾರಲ್ಲ, ಈಶ್ ಪ್ರಸಾದ್ ಸ್ವಾಮಿಗಳು ಭಾಳ ಸ್ಪೀಡ್ನಾಗ ಅದಾರ. ಇನ್ನೊಂದಿಟ್ಟು ದಿವಸ ಇರಬೇಕಾಗಿತ್ತು ಬುದ್ಧಿಯವರ ಸಾನ್ನಿಧ್ಯಾಗ, ಇವರೆಲ್ಲ ಇರ್ತಿದ್ರು, ಖರೆ ಅವರೇ ಇರಲಿಲ್ಲ ಅಲ್ಲಿ. ಏನು ಮಾಡೋದು? ಮತ್ತು ಸಾವಕಾಶ ಅವು ಗಾಡಿ ಎಲ್ಲಿ ಎಷ್ಟು ತಿರುಗಾಡಿ ಓಡಾಡಿದ್ರೆ ಖರೆ ಅಲ್ಲಿಗೆ ಬರ್ಬೇಕಲ್ಲ, ಡಿಪೋಕ್ಕೆ ಬರ್ತಾವು. ನಾವೆಲ್ಲರೂ ಸಂದೇಶ ಏನು